ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 22ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಪರ್ಸನಲ್ ಗ್ಯಾರಂಟರ್ಸ್ ಲಯಬಲ್ ಫಾರ್ ಕಾರ್ಪೊರೇಟ್ ಡೆಪ್ಟ್ ಅಂತ ಹೇಳಿ ತಿಳಿಸ್ತಾ ಇದೆ. ಇದನ್ನ ಕುರಿತಂತೆ ಚರ್ಚೆ ಮಾಡೋಣ. ಇಲ್ಲಿ ಐಬಿಸಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ನ ಅಡಿಯಲ್ಲಿ ಈ ಕೋಡ್ ನ ನಾಮ್ಸ್ ಏನ್ ತಿಳಿಸುತ್ತೆ ಅಂತ ಅಂದ್ರೆ, ಯಾರೇ ಆದ್ರೂ ಕೂಡ ಕಾರ್ಪೊರೇಟ್ ಡೆಪ್ಟಿಗೆ ಪರ್ಸನಲ್ ಗ್ಯಾರಂಟಿಯರ್ಸ್ ಇದ್ದಾರೆ ಅಂತ ಅಂದ್ರೆ ಆ ಪರ್ಸನಲ್ ಗ್ಯಾರಂಟರ್ಸ್ಗಳು ಕೂಡ ಈ ಒಂದು ಸಾಲಕ್ಕೆ ಲೈಬಲ್ ಆಗಿರ್ತಾರೆ. ಒಂದು ವೇಳೆ ಈ ಸಾಲವನ್ನ ಮರುಪಾವತಿ ಮಾಡದೆ ಹೋದರೆ ಈ ಪರ್ಸನಲ್ ಗ್ಯಾರಂಟರ್ಸ್ ನ ಮೇಲೂ ಕೂಡ ಈ ಲಯಬಿಲಿಟಿ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಎಲ್ ನಾಗೇಶ್ವರ ರಾವ್ ಮತ್ತು ಎಸ್ ರವೀಂದ್ರ ಭಟ್ ಅವರು 2019ರ ನವೆಂಬರ್ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ನವರು ಹೊರತಂದಿದ್ದಂತ ಒಂದು ನೋಟಿಫಿಕೇಶನ್ ಏನಿತ್ತು, ಅದರ ಅಡಿಯಲ್ಲಿ ಕ್ರೆಡಿಟರ್ಸ್ಗಳು ಯಾರೆಲ್ಲ ಸಾಲವನ್ನ ನೀಡಿರ್ತಾರೆ ಅಂತವರು ಅಂದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕ್ಸ್ಗಳು ಕಾರ್ಪೊರೇಟ್ ಡೆಪ್ಟ್ ನ ವಿಚಾರದಲ್ಲಿ ಯಾರೆಲ್ಲ ಪರ್ಸನಲ್ ಗ್ಯಾರಂಟೀಸ್ ಇರ್ತಾರೆ ಅಂಥವರನ್ನು ಕೂಡ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಕೋಡ್ ನ ಅಡಿಯಲ್ಲಿ ಲೀಗಲ್ ಅಂಡ್ ವ್ಯಾಲಿಡ್ ಆಗಿ ಪರ್ಸನಲ್ ಗ್ಯಾರಂಟರ್ಸ್ ನ ವಿರುದ್ಧವಾಗಿ ಕೂಡ ಅವರು ಮೂವ್ ಮಾಡಬಹುದು ಅನ್ನುವಂಥದ್ದನ್ನ ಆ ಒಂದು ನೋಟಿಫಿಕೇಶನ್ ತಿಳಿಸ್ತಾ ಇತ್ತು. ಆದ್ರೆ ಇದರ ವಿರುದ್ಧವಾಗಿ ಹಲವಾರು ಹೈಕೋರ್ಟ್ಸ್ ಗಳಲ್ಲಿ ಅದನ್ನ ಚಾಲೆಂಜ್ ಮಾಡಿ ಪರ್ಸನಲ್ ಗ್ಯಾರಂಟರ್ಸ್ಗಳು ಚಾಲೆಂಜಿಂಗ್ ಆದಂತ ಪಿಟಿಷನ್ಸ್ ಗಳನ್ನ ಹಾಕಲಾಗಿತ್ತು. ಆದ್ರೆ ಗವರ್ಮೆಂಟ್ ನ ಒಂದು ರಿಕ್ವೆಸ್ಟ್ ನ ಮೇರೆಗೆ ಈಗ ಆ ಒಂದು ಪಿಟಿಷನ್ಸ್ ಗಳನ್ನ ಸುಪ್ರೀಂ ಕೋರ್ಟ್ ತನ್ನ ಒಂದು ತೆಕ್ಕೆಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಈಗ ಅದರ ಕುರಿತಾಗಿ ಒಂದು ಸ್ಪಷ್ಟತೆಯನ್ನ ತನ್ನ ಆರ್ಡರ್ ನ ಮುಖಾಂತರವಾಗಿ ನೀಡಿದೆ. ಇದೊಂದು ಯಾವ ರೀತಿಯಾದಂತ ಜಡ್ಜ್ಮೆಂಟ್ ಅಂತ ಅಂದ್ರೆ ಬಿಸ್ನೆಸ್ ಕಮ್ಯುನಿಟಿಗೆ ಒಂದು ಲೌಡ್ ಅಂಡ್ ಕ್ಲಿಯರ್ ಮಾಹಿತಿಯನ್ನ ನೀಡುವಂತ ಒಂದು ಜಡ್ಜ್ಮೆಂಟ್ ಅಂತಾನೆ ಹೇಳ್ಬೋದಾಗುತ್ತೆ. ಇಲ್ಲಿ ಎಲ್ ನಾಗೇಶ್ವರ ರಾವ್ ಮತ್ತು ಎಸ್ ರವೀಂದ್ರ ಭಟ್ ಅವರು ನೀಡಿರ್ತಕ್ಕಂಥ ಈ ಜಡ್ಜ್ಮೆಂಟ್ ನಲ್ಲಿ ಈ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ನ ಅಡಿಯಲ್ಲಿ ಕಾರ್ಪೊರೇಟ್ ಡೆಪ್ಟ್ ನ ವಿಚಾರದಲ್ಲಿ ಯಾರೇ ಪರ್ಸನಲ್ ಗ್ಯಾರಂಟರ್ಸ್ ಇದ್ರು ಕೂಡ ಅವರು ಕೂಡ ಲಯಬಲ್ ಆಗ್ತಾರೆ. ಒಂದು ವೇಳೆ ಅದನ್ನ ಹಿಂತಿರುಗಿಸದೆ ಹೋದಂತ ಸಂದರ್ಭದಲ್ಲಿ ಅವರ ಮೇಲೂ ಅವರು ಕೂಡ ಲಯಬಿಲಿಟಿಯನ್ನು ಹೊಂದಿರ್ತಾರೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಇಂಟ್ರಿನ್ಸಿಕ್ ಕನೆಕ್ಷನ್ ಅನ್ನುವಂಥದ್ದು ಪರ್ಸನಲ್ ಗ್ಯಾರಂಟರ್ಸ್ ಗಳಿಗೂ ಮತ್ತು ಕಾರ್ಪೊರೇಟ್ ಡೆಪ್ಟರ್ಸ್ ಗಳ ಮಧ್ಯೆ ಇರುತ್ತೆ. ಈ ಕಾರಣಕ್ಕಾಗಿ ಈ ಒಂದು ಇಂಟಿಮೇಟ್ ಕನೆಕ್ಷನ್ ಅನ್ನುವಂಥದ್ದು ಏನಿರುತ್ತೆ, ಈ ಕಾರಣದಿಂದಾಗಿ ಐಬಿಸಿ ಅಡಿಯಲ್ಲಿ ಸಪರೇಟ್ ಸ್ಪೀಸೀಸ್ ಅಂತ ಹೇಳಿ ಈ ಪರ್ಸನಲ್ ಗ್ಯಾರಂಟರ್ಸ್ ಗಳನ್ನ ಗವರ್ಮೆಂಟ್ ರೆಕಗ್ನೈಸ್ ಮಾಡುತ್ತೆ ಈ ಇಂಟಿಮೇಟ್ ಕನೆಕ್ಷನ್ ನಿಂದಾಗಿ. ಹಾಗಾಗಿ ಅವರ ಮೇಲೂ ಅವರು ಕೂಡ ಲಯಬಲ್ ಆಗ್ತಾರೆ ಇವಕ್ಕೆ ಅಂತ ಹೇಳಿ ಈ ಸುಪ್ರೀಂ ಕೋರ್ಟಿನ ತೀರ್ಪು ತಿಳಿಸ್ತಾ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಚಾಲೆಂಜಸ್ ಗಳನ್ನ ಏನು ಪರ್ಸನಲ್ ಗ್ಯಾರಂಟರ್ಸ್ ಹಾಕಿದ್ರು ಆ ಒಂದು ಚಾಲೆಂಜಸ್ ಗಳನ್ನ ಡಿಸ್ಮಿಸ್ ಮಾಡಿರ್ತಕ್ಕಂಥದ್ದು. ರೀತಿಯಾದಂತ ಒಂದು ಸುಪ್ರೀಂ ಕೋರ್ಟಿನ ತೀರ್ಪಿನಿಂದಾಗಿ ಬ್ಯಾಂಕ್ಗಳು ಏನು ರಿಕವರಿಯನ್ನ ಮಾಡ್ಕೊಳ್ತಾ ಇತ್ತು ಆ ರಿಕವರಿಗೆ ಆಗ್ತಿದ್ದಂತ ಎಫರ್ಟ್ಸ್ ಗಳನ್ನ ಬೂಸ್ಟ್ ಮಾಡುವಂತ ಒಂದು ನಿರ್ಧಾರವಾಗಿ ಇದು ಪರಿಣಮಿಸುತ್ತೆ. ಲಾರ್ಜ್ ಬ್ಯಾಡ್ ಲೋನ್ಸ್ ಗಳು ಏನಿದಾವೆ ಅಂತ ವಿಚಾರದಲ್ಲಿ ಬ್ಯಾಡ್ ಲೋನ್ಸ್ ಗಳ ವಿಚಾರದಲ್ಲಿ ಈ ಒಂದು ಡಿಸಿಷನ್ ನಿಂದಾಗಿ ರಿಕವರಿ ಅನ್ನುವಂಥದ್ದು ಸ್ಪೀಡ್ ಅಪ್ ಆಗುವಂತದನ್ನ ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದಾಗುತ್ತೆ. ಇನ್ನ ಪ್ರಮೋಟರ್ಸ್ ಮತ್ತು ರಿಲೇಟೆಡ್ ಪಾರ್ಟೀಸ್ ಗಳಿಗೆ ಅವರು ಪರ್ಸನಲ್ ಗ್ಯಾರಂಟೀಸ್ ಆಗಿ ಹಲವಾರು ಬಾರಿ ಆಕ್ಟ್ ಮಾಡ್ತಾರೆ. ಇವರಿಗೆ ನೋ ಎಸ್ಕೇಪ್ ರೂಟ್ ಅನ್ನ ಈಗ ಅವರು ಹೊಂದಿರತಕ್ಕಂಥದ್ದು. ಯಾವುದೇ ಎಸ್ಕೇಪ್ ರೂಟ್ ಅನ್ನುವಂಥದ್ದು ಅವ್ರಿಗೆ ಇಲ್ಲ. ಯಾಕೆ ಅಂತಂದ್ರೆ ಈ ರೀತಿ ಅವರು ಕೂಡ ಲಯಬಿಲಿಟಿಯನ್ನ ಹೊಂದಿರೋದ್ರಿಂದಾಗಿ ಈ ತೀರ್ಪಿನಿಂದಾಗಿ ಬ್ಯಾಡ್ ಲೋನ್ಸ್ ಗಳನ್ನ NPS ಆಗ್ತಿರ್ತಕ್ಕಂಥ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ರೆಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ನಡೆಯನ್ನ ನಮ್ಮ ನ್ಯಾಯಾಂಗ ತೋರಿಸಿದೆ ಅಂತಾನೆ ಹೇಳ್ಬೋದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಐಬಿಸಿ ಕೋಡ್ ಇಂಟ್ರೊಡ್ಯೂಸ್ ಆದಂತ ವರ್ಷವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಸ್ರೇಲ್ ಹಮಾಸ್ ರೀಚ್ ಟ್ರೂಸ್ ಆಫ್ಟರ್ 11 ಡೇಸ್ ಆಫ್ ಫೈಟಿಂಗ್ ಅನ್ನುವಂಥದ್ದು. 11 ದಿನಗಳ ಯುದ್ಧದ ನಂತರದಲ್ಲಿ 100ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರ್ತಕ್ಕಂಥದ್ದು, 1900ಕ್ಕೂ ಹೆಚ್ಚು ಮಂದಿ ವೂಂಡ್ ಆಗಿರ್ತಕ್ಕಂಥದ್ದು, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಅವಘಡಗಳು ಸಂಭವಿಸಿದ ನಂತರದಲ್ಲಿ 11 ದಿನಗಳ ಯುದ್ಧದ ನಂತರದಲ್ಲಿ ಈಗ ಇಸ್ರೇಲ್ ಮತ್ತು ಹಮಾಸ್ ಟ್ರೂಸ್ ಅನ್ನ ರೀಚ್ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಒಂದು ಎಡಿಟೋರಿಯಲ್ ನಲ್ಲಿ ವಾಟ್ ಡಿಡ್ ಇಸ್ರೇಲ್ ಅಚೀವ್ ಇನ್ ಗಾಜಾ ಅನ್ನುವಂಥದ್ದನ್ನ ನೋಡೋಣ. ಇದು ಈ ಹಮಾಸ್ ಮತ್ತು ಇಸ್ರೇಲಿನ ಮಿಲಿಟರಿ ಗ್ರೂಪ್ ನ ನಡುವೆ ನಡೀತಿರ್ತಕ್ಕಂಥ ಯುದ್ಧಕ್ಕೆ ಸಂಬಂಧಪಟ್ಟಂತ ಒಂದು ಎಡಿಟೋರಿಯಲ್ ಆಗಿದೆ. ಈ ಎಡಿಟೋರಿಯಲ್ ನಲ್ಲಿ ಗಾಜಾದಲ್ಲಿ ಈ ರೀತಿಯ ಒಂದು ಅಟ್ಯಾಕ್ಸ್ ಗಳನ್ನ ಏರ್ ಸ್ಟ್ರೈಕ್ಸ್ ಅನ್ನ ಮಾಡಿದ್ರಿಂದಾಗಿ ಇಸ್ರೇಲ್ ಏನನ್ನ ಅಚೀವ್ ಮಾಡ್ತು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಈಜಿಪ್ಟ್ ಸದ್ಯಕ್ಕೆ ಮೀಡಿಯೇಟ್ ಮಾಡಿರ್ತಕ್ಕಂಥ ಒಂದು ಸೀಸ್ ಫೈರ್ ಅನ್ನ ನಾವು ಇಸ್ರೇಲ್ ಮತ್ತು ಗಾಜಾ ಸ್ಟ್ರಿಪ್ ನಲ್ಲಿದ್ದಂತ ಹಮಾಸ್ ಒಂದು ಇಸ್ಲಾಮಿಕ್ ಮಿಲಿಟೆಂಟ್ ಗ್ರೂಪ್ ಇಸ್ಲಾಮಿಕ್ ರೆಬೆಲ್ ಗ್ರೂಪ್ ನ ನಡುವೆ ನೋಡಬಹುದಾಗುತ್ತೆ. ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲಿನ ಪ್ರಧಾನಮಂತ್ರಿ, ಇವರು ಫೋರ್ಸ್ಫುಲ್ ಡಿಟರೆನ್ಸ್ ಅನ್ನ ಏಮ್ ಮಾಡ್ತಿರೋದ್ರ ಬಗ್ಗೆ ಇಲ್ಲಿ ಕ್ಲೈಮ್ ಮಾಡ್ತಿರ್ತಕ್ಕಂಥದ್ದು ಹಮಾಸ್ ನ ವಿರುದ್ಧವಾಗಿ ಅಂತ ಹೇಳಿ. 11 ದಿನಗಳ ಏರ್ ಸ್ಟ್ರೈಕ್ ನ ನಂತರದಲ್ಲಿ ಗಾಜಾದಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಅನ್ನುವಂಥದ್ದು ಈಜಿಪ್ಟ್ ಮೀಡಿಯೇಟೆಡ್ ಸೀಸ್ ಫೈರ್ ಗೆ ಅಗ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಟ್ರೂಸ್ ಅನ್ನುವಂಥದ್ದು ಪ್ಯಾಲೆಸ್ಟೀನಿಯನ್ಸ್ಗೆ ಒಂದು ರೀತಿಯಾಗಿ ಸೆಲೆಬ್ರೇಷನ್ ನೀಡುವಂತ ಒಂದು ನಿರ್ಧಾರ ಆಗಿದೆ ಅಂತ ಹೇಳ್ಬೋದಾಗುತ್ತೆ. ಸದ್ಯಕ್ಕೆ ಪ್ಯಾಲೆಸ್ಟೀನಿಯನ್ನರು ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈ ಏರ್ ಸ್ಟ್ರೈಕ್ ಸ್ಟಾರ್ಟ್ ಆಗಿದ್ದಂಥದ್ದು ಇಸ್ರೇಲಿಯನ್ನರು ಈಸ್ಟ್ ಜೆರುಸಲೆಂ ನಲ್ಲಿರ್ತಕ್ಕಂಥ ಅಲ್ ಅಕ್ಸಾ ಮಾಸ್ಕ್ ನ ಮೇಲೆ ಮೊದಲಿಗೆ ದಾಳಿ ಮಾಡಿದಂಥದ್ದು. ಇದರ ವಿಚಾರವಾಗಿ ಗಾಜಾ ಸ್ಟ್ರಿಪ್ ನಲ್ಲಿರ್ತಕ್ಕಂಥ ಹಮಾಸ್ ಅನ್ನುವಂತ ಇಸ್ಲಾಮಿಕ್ ರೆಬೆಲ್ ಗ್ರೂಪ್ ನವರು ಅಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ನಂತರದಲ್ಲಿ ಏರ್ ಸ್ಟ್ರೈಕ್ ಆಗ್ತಾ ಇತ್ತು. ಈಗ
ಈ ಸೀಸ್ ಫೈರ್‌ನಿಂದಾಗಿ ಸದ್ಯಕ್ಕೆ ಈ ಯುದ್ಧ ಅನ್ನುವಂಥದ್ದು ಒಂದು ರೀತಿಯಾಗಿ ಕೊನೆಗೊಂಡಿದೆ ಮತ್ತು ಅಲ್ ಅಕ್ಸಾ ಮಾಸ್ಕ್‌ನ ಮೇಲೆ ಆಗಿದಂತ ವಿಚಾರಕ್ಕೆ ನಾವೇನ್ ರಿಟಾಲಿಯೇಟ್ ಮಾಡಿದ್ವಿ, ಅದಕ್ಕೆ ಒಂದು ರೀತಿಯಾದಂತ ಗೆಲುವು ನಮಗೆ ಸಿಕ್ಕಿದೆ ಅನ್ನುವಂತೆ ಹಮಾಸ್ ಈಗ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಹಮಾಸ್ ಮತ್ತು ಪ್ಯಾಲೆಸ್ಟೀನಿಯನ್ಸ್ ಒಟ್ಟಾರೆಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಇಲ್ಲಿ ಎಲ್ಲ ಸೈಡ್‌ನಲ್ಲೂ ಕೂಡ ಪ್ರೆಷರ್ ಬಂದಿದ್ರಾಗಿ ಈ ರೀತಿಯ ಒಂದು ನಿರ್ಧಾರವನ್ನ ತಗೊಳ್ಬೇಕಾಗಿ ಬಂದಿದೆ. ಇಸ್ರೇಲ್‌ಗೆ ಆಗಿರ್ಬೋದು, ಹಮಾಸ್‌ಗೆ ಕೂಡ ಆಗಿರ್ಬೋದು. ಗ್ರೌಂಡ್ ಅಟ್ಯಾಕ್‌ನ ಮುಖಾಂತರವಾಗಿ ಹಮಾಸ್‌ನ ಮೇಲೆ ಒಂದು ಸಾಕಷ್ಟು ಡ್ಯಾಮೇಜ್ ಅನ್ನ ಇಸ್ರೇಲ್ ಮಿಲಿಟರಿ ಅನ್ನುವಂಥದ್ದು ಇನ್ಫ್ಲಿಕ್ಟ್ ಮಾಡ್ಬೋದು. ಆದ್ರೆ ಇದರಿಂದಾಗಿ ಇಸ್ರೇಲಿ ಸೋಲ್ಜರ್ಸ್‌ಗಳ ಸಾವಾಗುವಂತ ಚಾನ್ಸಸ್‌ಗಳು ಕೂಡ ಹೆಚ್ಚಾಗಿದೆ. ಈ ರೀತಿ ಎಲ್ಲ ಕಡೆಯಿಂದ ಈ ರೀತಿ ಆಗದೇ ಇರ್ಲಿ ಅಂತ ಹೇಳಿ ಪ್ರೆಷರ್ಸ್ ಕೂಡ ಬೇರೆ ಬೇರೆ ರಾಷ್ಟ್ರಗಳಿಂದ ಬೇರೆ ಬೇರೆ ಯುಎನ್ ಅಂತ ಸಂಸ್ಥೆಯಿಂದ ಬಂದಿದ್ರಿಂದಾಗಿ ಈಗ ಈ ರೀತಿಯ ಒಂದು ಸೀಸ್ ಫೈರ್ ಅಗ್ರಿಮೆಂಟ್‌ಗೆ ಎರಡೂ ಒಂದು ಪಕ್ಷಗಳು ಮುಂದಾಗಿರ್ತಕ್ಕಂಥದ್ದು. ಹಮಾಸ್ ಆಗಿರ್ಬೋದು, ಇಸ್ರೇಲಿ ಮಿಲಿಟೆಂಟ್ ಆಗಿರ್ಬೋದು. ಇದರ ಹಿನ್ನೆಲೆಯಲ್ಲಿ ಯಾವ ರೀತಿಯ ಗೋಲ್ಸ್‌ಗಳು ಇತ್ತು ಇಸ್ರೇಲಿಗೆ ಈ ಒಂದು ಏರ್ ಸ್ಟ್ರೈಕ್‌ನ ಹಿನ್ನೆಲೆಯಲ್ಲಿ ಅಂತ ನಾವು ನೋಡಿದಾಗ, ಬೆಂಜಮಿನ್ ನೆತನ್ಯಾಹು ಅವರು ಹೇಳುವಂತೆ 2 ರೀತಿಯಾಗಿ ಹಮಾಸನ್ನ ಅವರು ಡೀಲ್ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡಿದ್ರು. ಒಂದು ಇದರಿಂದಾಗಿ ಹಮಾಸನ್ನ ಕಾನ್ಕ್ವೇರ್ ಮಾಡುವಂಥದ್ದು, ನಂತರದಲ್ಲಿ ಡಿಟರೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಫೋರ್ಸ್‌ಫುಲ್ ಡಿಟರೆನ್ಸ್ ಅನ್ನುವಂಥದ್ದು ಓಪನ್ ಪಾಸಿಬಿಲಿಟಿಯನ್ನ ಕಾನ್ಕ್ವೇರ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಫೋರ್ಸ್‌ಫುಲ್ ಡಿಟರೆನ್ಸ್ ಅನ್ನುವಂಥದ್ದು ಆಗಿದೆ ಅಂತ ಹೇಳಿ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರುವಂಥದ್ದು. ಹಮಾಸ್‌ನ ಸ್ಟ್ರಾಟಜಿ ಯಾವ ರೀತಿ ಇತ್ತು ಅಂತ ಅಂದ್ರೆ, ಪ್ಯಾಲೆಸ್ಟೀನಿಯನ್ಸ್‌ಗಳು ಈ ಒಂದು ಸೀಸ್ ಫೈರ್ ಅನ್ನ ಅನೌನ್ಸ್ ಆದ ನಂತರದಲ್ಲಿ ಇದನ್ನ ಒಂದು ರೀತಿಯ ಸೆಲೆಬ್ರೇಷನ್ ಅಂತ ಹೇಳಿ ಇದನ್ನ ಸ್ಟ್ರೀಟ್ಸ್‌ಗೆ ಇಳಿದು ಸೆಲೆಬ್ರೇಟ್ ಮಾಡ್ತಿರ್ತಕ್ಕಂಥದ್ದನ್ನ ಕಾಣಬಹುದಾಗಿತ್ತು. ಸೀನಿಯರ್ ಹಮಾಸ್ ಅಫಿಷಿಯಲ್ಸ್‌ಗಳು ಇದನ್ನ ದ ಯೂಫೋರಿಯಾ ಆಫ್ ವಿಕ್ಟರಿ ಅಂತ ಹೇಳಿ ಕರೀತಾ ಇದ್ದಾರೆ. ರಾಕೆಟ್ ಅಟ್ಯಾಕ್ಸ್‌ಗಳನ್ನ ಲಾಂಚ್ ಮಾಡಿದಂಥದ್ದು ಮೇ 10ರಲ್ಲಿ ಮೊದಲಿಗೆ ಇಸ್ರೇಲಿ ಫೋರ್ಸಸ್‌ಗಳು. ಅದರ ಮುಖಾಂತರವಾಗಿ ಅಲ್ ಅಕ್ಸಾ ಮಾಸ್ಕ್‌ನ ಮೇಲೆ, ಈಸ್ಟ್ ಜೆರುಸಲೆಂನಲ್ಲಿರ್ತಕ್ಕಂಥ ಈ ಮಾಸ್ಕ್‌ನ ಮೇಲೆ ರಾಕೆಟ್ ಅಟ್ಯಾಕ್ ಅನ್ನ ಪ್ರಾರಂಭ ಮಾಡಿದ್ರು. ಅದರ ವಿರುದ್ಧವಾಗಿ ಅದನ್ನ ರಿಟಾಲಿಯೇಟ್ ಮಾಡೋದಕ್ಕೆ ಅಂತ ಹೇಳಿ ಹಮಾಸ್ ಕೂಡ ತನ್ನ ಏರ್ ಸ್ಟ್ರೈಕ್ಸ್ ಗಳನ್ನ ಪ್ರಾರಂಭ ಮಾಡಿತ್ತು. ಆದ್ರೆ ಹಮಾಸ್ ಅನ್ನುವಂಥದ್ದು ಇಲ್ಲಿ ಒಂದು ಪೊಲಿಟಿಕಲ್ ಪಾಯಿಂಟ್ ನ ರೂಪದಲ್ಲಿ ನಾವು ನೋಡಿದಾಗ ಡಿಫೆಂಡರ್ ಆಫ್ ಜೆರುಸಲೆಂನ ರೀತಿಯಲ್ಲಿ ಈಗ ಹಮಾಸ್ ಕಾಣಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಅಕ್ಸಾ ಮಾಸ್ಕ್ ಅನ್ನುವಂಥದ್ದು ಮುಸ್ಲಿಮರಿಗೆ ಪವಿತ್ರವಾಗುವಂತ ಒಂದು ಸ್ಥಳ ಆಗುತ್ತೆ. ಜೆರುಸಲೆಂ ಮುಸ್ಲಿಮರಿಗೆ 3ನೇ ಪವಿತ್ರವಾದಂತ ಒಂದು ಸಿಟಿ ಕೂಡ ಆಗಿರುವಂತದ್ದು. ಇಲ್ಲಿ ಇರುವಂತ ಅಲ್ ಅಕ್ಸಾ ಮಾಸ್ಕ್ ಅನ್ನುವಂಥದ್ದು ಪ್ರಮುಖವಾದಂತ ಒಂದು ಧಾರ್ಮಿಕ ಸ್ಥಳ ಆಗುತ್ತೆ ಮುಸ್ಲಿಮರಿಗೆ. ಅದರ ಮೇಲೆ ಮಾಡಿದಂತ ಈ ಒಂದು ಅಟ್ಯಾಕ್ ಏನಿತ್ತು, ಅದರ ವಿರುದ್ಧವಾಗಿ ರಿಟಾಲಿಯೇಟ್ ಮಾಡುವ ರೂಪದಲ್ಲಿ ಹಮಾಸ್ನವರು ಏರ್ ಸ್ಟ್ರೈಕ್ ಅನ್ನ ಪ್ರಾರಂಭ ಮಾಡಿದಂಥದ್ದು. ಈಗ 10 ದಿನಗಳು ನಡೆದಂತ ಈ ಸ್ಟ್ರೈಕ್ಗೆ ಸೀಸ್ ಫೈರ್ ನ ಮುಖಾಂತರವಾಗಿ ಒಂದು ಸ್ಟಾಪ್ ಅನ್ನ ಅಥವಾ ಏನು ಈಗ ಸದ್ಯಕ್ಕೆ ಅದನ್ನ ನಿಲ್ಲಿಸಲಾಗಿದೆ. ಇದು ಒಂದು ರೀತಿಯ ನಾವು ಒಂದು ರೀತಿಯಾಗಿ ಡಿಫೆಂಡರ್ಸ್ ಆಫ್ ಜೆರುಸಲೆಂನ ರೀತಿಯಲ್ಲಿ ಕಾಣ್ತಿದ್ದೇವೆ ಅನ್ನುವಂತ ರೀತಿಯಲ್ಲಿ ಈ ಒಂದು ಸೀಸ್ ಫೈರ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಿರೋದನ್ನ ಕುರಿತಂತೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗುತ್ತೆ. ಆದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಸೀಸ್ ಫೈರ್ ಅನ್ನುವಂಥದ್ದು ಫ್ರೆಜೈಲ್ ಆಗಿ ಕೂಡ ಇರಬಹುದು. ಯಾರೇ ಕೂಡ ಈ ಸೀಸ್ ಫೈರ್ ಅನ್ನ ವೈಲೇಟ್ ಕೂಡ ಮಾಡಬಹುದಾಗುತ್ತೆ. 2014ರಲ್ಲೂ ಕೂಡ ಸೀಸ್ ಫೈರ್ ಅನೌನ್ಸ್ ಆಗಿತ್ತು. ಸೀಸ್ ಫೈರ್ ಅನೌನ್ಸ್ ಆದ ನಂತರದಲ್ಲಿ ಇಸ್ರೇಲ್ ಹಮಾಸ್‌ನ ಶಾಡೋವಿ ಮಿಲಿಟರಿ ಕಮಾಂಡರ್ ಆಗಿರುವಂತ ಮೊಹಮ್ಮದ್ ಡೀಫ್ ಅವರನ್ನ ಕಂಪ್ಲೀಟ್ ಆಗಿ ಅಸಾಸಿನೇಟ್ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡಿ ಫೇಲ್ ಆಗಿತ್ತು. ಈ ಸಂದರ್ಭದಲ್ಲೂ ಕೂಡ ಟ್ರೂಸ್ ಅನ್ನುವಂಥದ್ದು ಟೆನ್ಯೂಸ್ ಆಗುತ್ತೆ. ಅಂದ್ರೆ ಇದನ್ನ ಪರ್ಮನೆಂಟ್ ಅಂತ ಹೇಳಿ ನಾವು ಕರೆಯೋದಕ್ಕೆ ಕಷ್ಟ ಆಗುತ್ತೆ. ಹಮಾಸ್ ಹೇಳೋದ್ರ ಪ್ರಕಾರ ಪ್ಯಾಲೆಸ್ಟೀನಿಯನ್ನರನ್ನ ಎಲ್ಲಿಂದ ಓಡಿಸೋದಕ್ಕೆ, ಎವಿಕ್ಷನ್ ಮಾಡಿಸೋದಕ್ಕೆ ಇಸ್ರೇಲ್ ಪ್ರಯತ್ನ ಮಾಡ್ತಾ ಇತ್ತು, ಆ ಸ್ಥಳ ಶೇಖ್ ಜರಾ ಆಗಿತ್ತು. ಈ ರಂಜಾನ್ನ ಸಂದರ್ಭದಲ್ಲಿ ಇವರು ಪ್ಯಾಲೆಸ್ಟೀನಿಯನ್ಸ್ ಗಳನ್ನ ಎವಿಕ್ಷನ್ ಮಾಡೋದನ್ನ ಏನ್ ಪ್ರಾರಂಭ ಮಾಡಿತ್ತು ಜೆರುಸಲೆಂನಲ್ಲಿ, ಈ ಕಾರಣದಿಂದಾಗಿಯೇ ಹಮಾಸ್ ಮತ್ತು ಇಸ್ರೇಲಿನ ಮಿಲಿಟರಿ ನಡುವೆ ಈ ರೀತಿಯಾದಂತಹ ಒಂದು ವೈಲೆನ್ಸ್ ಅನ್ನುವಂಥದ್ದು ಬ್ರೋಕ್ಔಟ್ ಆಗಿದಂಥದ್ದು. ಈ ರೀತಿ ಏನು ಪ್ಯಾಲೆಸ್ಟೀನಿಯನ್ಸ್ ಗಳನ್ನ ಎವಿಕ್ಷನ್ ಮಾಡಿ ಅಂತ ಹೇಳಿ ಎವಿಕ್ಷನ್ ಫೇಸ್ ಮಾಡ್ಬೇಕಾಗಿ ಬಂದಿತ್ತು ಅವರು ಶೇಖ್ ಜರಾದಲ್ಲಿ, ಅಲ್ಲಿಂದ ಇಸ್ರೇಲ್ ತನ್ನ ಕೈಗಳನ್ನ ಹಿಂದೆ ತೆಗೆದ್ರೆ ಮಾತ್ರ ನಾವು ಈ ಟ್ರೂಸ್ಗೆ ಒಪ್ಕೊಳ್ತೀವಿ ಅಂತ ಹೇಳಿ ಹಮಾಸ್ ಈಗ ಈ ಟ್ರೂಸ್ ಅನ್ನ ಈ ಇಸ್ರೇಲ್ ಪ್ರಾಮಿಸ್ ಮಾಡಿದೆ, ನಾವು ಈ ರೀತಿಯ ಎವಿಕ್ಷನ್ ಅನ್ನ ಸ್ಟಾಪ್ ಮಾಡ್ತೇವೆ ಅಂತೇಳಿ. ಆ ಕಾರಣಕ್ಕೆ ಹಮಾಸ್ ಕೂಡ ಈಗ ಒಪ್ಕೊಂಡಿರ್ತಕ್ಕಂಥದ್ದು. ಅಲ್ ಅಕ್ಸಾ ಮಾಸ್ಕ್ ಆಗಿರ್ಬೋದು, ಅಲ್ಲೂ ಕೂಡ ಇಸ್ರೇಲ್ ಯಾವುದೇ ತೊಂದರೆಯನ್ನ ಮಾಡಬಾರ್ದು ಅನ್ನುವಂಥದ್ದು ಅವರ ನಡುವೆ ಆಗಿರ್ತಕ್ಕಂಥ ಮಾತುಕತೆ. ಆದ್ರೆ ಈ ರೀತಿ ಸೀಸ್ ಫೈರ್ ಫ್ರೆಜೈಲ್ ಅಂತ ಹೇಳಿ ಇಲ್ಲಿ ಹೇಳಲಾಗುತ್ತೆ. ಯಾಕೆಂದ್ರೆ ಈಗಾಗಲೇ 2014ರಲ್ಲಿ ಈ ರೀತಿಯ ಸೀಸ್ ಫೈರ್ ಅನ್ನ ಅನೌನ್ಸ್ ಮಾಡಿಕೊಂಡು ಅದ ನಂತರದಲ್ಲಿ ವೈಲೇಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗಲೂ ಕೂಡ ಎಷ್ಟರ ಮಟ್ಟಿಗೆ ಈ ಸೀಸ್ ಫೈರ್ ಎಫೆಕ್ಟಿವ್ ಆಗುತ್ತೆ ಎಲ್ಲಿಯವರೆಗೂ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಸ್ರೇಲ್ ಅನ್ನ ಸುತ್ತುವರಿಯುವಂತ ಒಂದು ವಾಟರ್ ಬಾಡಿ ಆಗಿರುವಂತ ಮೆಡಿಟರೇನಿಯನ್ ಸಿ, ಈ ಸಿ ಅನ್ನ ಸುತ್ತುವರೆದಿರ್ತಕ್ಕಂಥ ಅಂದ್ರೆ ಈ ಸಿ ಒಟ್ಟಿಗೆ ಬೌಂಡ್ರಿಯನ್ನ ಶೇರ್ ಮಾಡ್ಕೊಳ್ಳುವಂತ ಕಂಟ್ರೀಸ್ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನಲ್ಲಿ USSR ಎರ INS ರಾಜ್ಪುತ್ ಡಿಕಮಿಷನ್ಡ್ ಅನ್ನುವಂಥದ್ದನ್ನ ನೋಡೋಣ. ಡೆಸ್ಟ್ರಾಯರ್ ಆಗಿರುವಂತ INS ರಾಜ್ಪುತ್ ಅನ್ನುವಂಥದ್ದು USSR ನ ಸಂದರ್ಭದಲ್ಲಿ ಬಿಲ್ಟ್ ಮಾಡಿದಂಥದ್ದು. ಈಗ ಅದನ್ನ ಡಿಕಮಿಷನ್ ಮಾಡಲಾಗಿದೆ ವಿಶಾಖಪಟ್ಟಣಿನ ನೇವಲ್ ಡಾಕ್ ಯಾರ್ಡ್ ನಲ್ಲಿ. ಅದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ.
ಇತ್ತೀಚೆಗೆ ಯಾವ ಒಂದು ಡೆಸ್ಟ್ರಾಯರ್ ಅನ್ನ ಡಿಕಮಿಷನ್ ಮಾಡಲಾಯಿತು ಅನ್ನುವಂಥದ್ದು ಅಥವಾ ಐಎನ್ಎಸ್ ರಜಪೂತ್‌ನ ಬಗ್ಗೆ ಮಾಹಿತಿಯನ್ನ ನೇರವಾಗಿ ಪ್ರಿಲಿಮ್ಸ್‌ನಲ್ಲಿ ಆಗಿರ್ಬೋದು ಅಥವಾ ಕೆಪಿಎಸ್‌ಸಿ ಯಾವುದೇ ಪರೀಕ್ಷೆಗಳಲ್ಲಾಗಿ ಆದ್ರೂ ಕೇಳ್ಬೋದಾಗುತ್ತೆ. ನಮಗೆ ಸದ್ಯಕ್ಕೆ ಈ ಒಂದು ಐಎನ್ಎಸ್ ರಜಪೂತ್ ಅನ್ನುವಂಥ ಡೆಸ್ಟ್ರಾಯರ್ ಅನ್ನುವಂಥದ್ದು ಸದ್ಯಕ್ಕೆ ಡಿಕಮಿಷನ್ ಆಗಿದೆ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ. ಐಎನ್ಎಸ್ ರಜಪೂತ್ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್‌ನಲ್ಲಿ ಸಾಕಷ್ಟು ಬೇರೆ ಬೇರೆ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಒಂದು ಡೆಸ್ಟ್ರಾಯರ್ ಆಗಿದ್ದಂಥದ್ದು. ಆಪರೇಷನ್ ಅಮನ್ ನಲ್ಲೂ ಕೂಡ ಈ ಒಂದು ಡೆಸ್ಟ್ರಾಯರ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಆಪರೇಷನ್ ಅಮನ್ ಅನ್ನುವಂಥದ್ದು ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಆಪರೇಷನ್ ಆಗಿತ್ತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಅ ಗ್ರೀನ್ ವ್ಯಾರಿಯರ್ ಟು ದ ಕೋರ್ ಇಸ್ ನೋ ಮೋರ್ ಅನ್ನುವಂಥದ್ದು. ಇಲ್ಲಿ ಸುಂದರ್ಲಾಲ್ ಬಹುಗುಣ ಅವರು ಸಾವಿಗೀಡಾಗಿರುವುದರ ಕುರಿತಂತೆ ಈ ಆರ್ಟಿಕಲ್ಸ್ ಗಳನ್ನ ನೋಡಬಹುದಾಗುತ್ತೆ. ಚಿಪ್ಕೋ ಮೂವ್ಮೆಂಟಿನ ಒನ್ ಆಫ್ ದಿ ಫೌಂಡರ್ಸ್ ಆಗಿರುವಂತವರು ಈ ಸುಂದರ್ಲಾಲ್ ಬಹುಗುಣ ಅವರು. ಇವರು ಗ್ರೇಟೆಸ್ಟ್ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಕೂಡ ಗುರುತಿಸ್ಕೊಳ್ತಾರೆ. ಫಾರೆಸ್ಟ್ ಗಳನ್ನ ಸೇವ್ ಮಾಡೋದಕ್ಕೆ ಅಂತ ಹೇಳಿ ಹಲವಾರು ಮೂವ್ಮೆಂಟ್ಸ್ ಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು. ಈ ರೀತಿಯ ಒಂದು ಗ್ರೀನ್ ವ್ಯಾರಿಯರ್, ಇವರು ಗ್ರೀನ್ ವ್ಯಾರಿಯರ್ ಟು ದ ಕೋರ್ ಅಂತ ಹೇಳಿ ಹಿಂದೂನವ್ರು ಕರೀತಾ ಇದ್ದಾರೆ. ಈ ಗ್ರೀನ್ ವ್ಯಾರಿಯರ್ ಅನ್ನ ನಾವೀಗ ಕಳ್ಕೊಂಡಿರ್ತಕ್ಕಂಥದ್ದು, ಅದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಿಧನರಾದಂತ ಎನ್ವಿರಾನ್ಮೆಂಟಲಿಸ್ಟ್ ಯಾರು ಅನ್ನುವಂಥದ್ದನ್ನ ನೇರವಾಗಿ ಕೇಳಬಹುದು, ಅಥವಾ ಈ ಚಿಪ್ಕೋ ಮೂವ್ಮೆಂಟ್ ನ ಬಗ್ಗೆ ಕೂಡ ಮಾಹಿತಿಯನ್ನ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಸುಂದರ್ಲಾಲ್ ಬಹುಗುಣ ಅವರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಇಂದಿನ ಮತ್ತೊಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಫಿಟ್ಫುಲ್ ಅಪ್ರೋಚ್ ಅನ್ನುವಂಥದ್ದು. ವಾಟ್ಸ್ಆಪ್ ನ ಪ್ರೈವೇಸಿ ಪಾಲಿಸಿಯ ವಿರುದ್ಧವಾಗಿ ಈಗ ಸದ್ಯಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಅನ್ನುವಂಥದ್ದು ಒಂದು ರೀಸೆಂಟ್ ನೋಟಿಸ್ ಅನ್ನ ತಂದಿದೆ. ಇದರ ಕುರಿತಂತೆ ಈ ಎಡಿಟೋರಿಯಲ್ ಮಾತನಾಡ್ತಾ ಇದೆ. ಭಾರತದಲ್ಲಿ ಡೇಟಾ ಪ್ರೊಟೆಕ್ಷನ್ ಲಾಸ್ ಗಳನ್ನ ವಾಟ್ಸ್ಆಪ್ ನ ವಿರುದ್ಧವಾಗಿ ಏನಾದರೂ ನಾವು ಆಕ್ಷನ್ಸ್ ಗಳನ್ನ ತಗೊಳ್ಳೋದಕ್ಕೆ ಮುಂಚೆ ಡೇಟಾ ಪ್ರೊಟೆಕ್ಷನ್ ಲಾಸ್ ಗಳನ್ನ ತರುವಂತದ್ದು ಬಹುಮುಖ್ಯವಾದಂತಹ ಅಂಶ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಕೇಂದ್ರದವರು ಇತ್ತೀಚೆಗೆ ಸೆಂಟರ್ನವರು ಒಂದು ರೀಸೆಂಟ್ ನೋಟಿಸ್ ಅನ್ನ ಮೆಸೇಜಿಂಗ್ ಸರ್ವಿಸ್ ಪ್ರೊವೈಡರ್ ಆಗಿರುವಂತಹ ವಾಟ್ಸ್ಆಪ್ ನವರಿಗೆ ನೀಡಿದ್ದಾರೆ. ಅದು ಏನು ಅಪ್ಡೇಟೆಡ್ ಪ್ರೈವಸಿ ಪಾಲಿಸಿಯನ್ನ ಏನು ತಂದಿದೆ ವಾಟ್ಸ್ಆಪ್, ಅದನ್ನ ವಿಡ್ರಾ ಮಾಡ್ಕೊಳ್ಳುವಂತೆ ಒಂದು ರೀಸೆಂಟ್ ನೋಟಿಸ್ ಅನ್ನ ಸದ್ಯಕ್ಕೆ ಕೇಂದ್ರದವರು ತಂದಿರತಕ್ಕಂಥದ್ದು. ಈ ಲೇಖಕರ ಪ್ರಕಾರವಾಗಿ ಈ ರೀತಿಯ ಒಂದು ನೋಟಿಸ್ ಅನ್ನ ಏನ್ ನೀಡಿದ್ದಾರೆ, ಇದು ಅವಾಯ್ಡಬಲ್ ಇಂಟರ್ವೆನ್ಷನ್ ಆಗಿರ್ಬೋದಾಗಿತ್ತು ಈ ರೀತಿಯ ಒಂದು ಲೆಜಿಟಿಮೇಟ್ ಬಿಸ್ನೆಸ್ ಡಿಸಿಷನ್ ನ ವಿಚಾರದಲ್ಲಿ. ಯಾಕೆಂತಂದ್ರೆ ಇದರ ಬದಲಾಗಿ ಒಂದು ಪ್ರಾಪರ್ ಡೇಟಾ ಪ್ರೊಟೆಕ್ಷನ್ ಲಾ ಅನ್ನೇ ಭಾರತ ಒಂದು ವೇಳೆ ಹೊಂದಿದ್ದೇ ಆಗಿದ್ರೆ ಈ ರೀತಿ ವಾಟ್ಸ್ಆಪ್ಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡುವಂತದ್ದು ಬೇಕಾಗ್ತಿರ್ಲಿಲ್ಲ ಇಂಥ ವಿಚಾರದಲ್ಲಿ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗುತ್ತೆ. 2021ರ ಪ್ರಾರಂಭದಲ್ಲೇ ವಾಟ್ಸ್ಆಪ್ ತನ್ನ ಒಂದು ಪ್ರೈವಸಿ ಪಾಲಿಸಿಯನ್ನ ಅಪ್ಡೇಟ್ ಮಾಡ್ತು. ಇದರ ಪ್ರಕಾರವಾಗಿ ಈ ವಾಟ್ಸ್ಆಪ್ ಯೂಸರ್ಸ್ ಗಳ ಡೇಟಾವನ್ನ, ಅವರ ಒಂದು ಲೊಕೇಶನ್ ಆಗಿರ್ಬೋದು, ಅವರ ನಂಬರ್ ಆಗಿರ್ಬೋದು, ಈ ರೀತಿಯಾದಂತಹ ಡೇಟಾವನ್ನ ಅದರ ಪೇರೆಂಟ್ ಆಪ್ ಆಗಿರುವಂತ ಫೇಸ್ಬುಕ್ ನವರೊಟ್ಟಿಗೆ ಶೇರ್ ಮಾಡ್ಕೊಳ್ಳುವಂತದನ್ನ, ಈ ರೀತಿಯ ಒಂದು ಪ್ರೈವಸಿ ಪಾಲಿಸಿಯನ್ನ ಅಪ್ಡೇಟ್ ಮಾಡುವಂತದನ್ನ ವಾಟ್ಸ್ಆಪ್ ಮಾಡ್ತು. ಆದ್ರೆ ಒಂದು ವೇಳೆ ಈ ಪ್ರೈವಸಿ ಪಾಲಿಸಿ ಅವ್ರಿಗೆ ಅಕ್ಸೆಪ್ಟೆನ್ಸ್ ಇಲ್ಲ ಅಂತ ಅಂದ್ರೆ ಅವರು ಕಂಪ್ಲೀಟ್ ಆಗಿ ಅವರ ಅಕೌಂಟ್ ಅನ್ನೇ ಡಿಲೀಟ್ ಮಾಡಬೇಕಾಗುತ್ತೆ. ಇದೊಂದೇ ಆಪ್ಷನ್ ಅನ್ನ ನೀಡಿ ಈ ರೀತಿಯ ಒಂದು ಪ್ರೈವಸಿ ಪಾಲಿಸಿಯನ್ನ ವಾಟ್ಸ್ಆಪ್ ತಗೊಳ್ಳುವಂತು. ವಾಟ್ಸ್ಆಪ್ ಇನಿಷಿಯಲಿ ಫೆಬ್ರವರಿ 8ರ ಒಂದು ಡೆಡ್ಲೈನ್ ಅನ್ನ ನೀಡಿತ್ತು. ಆದ್ರೆ ಇದರ ವಿರುದ್ಧವಾಗಿ ಒಂದು ಇಂಟೆನ್ಸ್ ಬ್ಯಾಕ್ಲಾಶ್ ಅನ್ನ ಈ ಡಿಸಿಷನ್ ನ ವಿರುದ್ಧವಾಗಿ ವಾಟ್ಸ್ಆಪ್ ಕಾಣಬೇಕಾಗಿ ಬರುತ್ತೆ. ಇದರ ಯೂಸರ್ಸ್ ಗಳು ಇದರ ರೈವಲ್ ಪ್ಲಾಟ್ಫಾರ್ಮ್ಸ್ ಗಳಾದಂತಹ ಸಿಗ್ನಲ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ಲಾಟ್ಫಾರ್ಮ್ಸ್ ಗಳನ್ನ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಈ ಒಂದು ಡೇಟ್ ಅನ್ನ ಏನಿತ್ತು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಇದ್ದಂತ ಡೆಡ್ಲೈನ್ ಏನಿತ್ತು ಅದನ್ನ ಮೇ 15ಗೆ ಎಕ್ಸ್ಟೆಂಡ್ ಮಾಡಲಾಯಿತು ವಾಟ್ಸ್ಆಪ್ನವರು. ನಂತರದಲ್ಲಿ ಆ ಡೇಟ್ ಅನ್ನು ಕೂಡ ಈಗ ಎಕ್ಸ್ಟೆಂಡ್ ಮಾಡಲಾಗಿದೆ. ಫಾಲೋ ಅಪ್ ರಿಮೈಂಡರ್ಸ್ ಗಳನ್ನ ನೆಕ್ಸ್ಟ್ ಸೆವೆರಲ್ ವೀಕ್ಸ್ ಗಳವರೆಗೆ ಅದರ ಯೂಸರ್ಸ್ ಗಳಿಗೆ ಈಗ ವಾಟ್ಸ್ಆಪ್ ತಿಳಿಸ್ತಾ ಇರ್ತಕ್ಕಂಥದ್ದು. ವಾಟ್ಸ್ಆಪ್ ಹತ್ತಿರ 2 ಬಿಲಿಯನ್ ಯೂಸರ್ಸ್ ಗಳನ್ನ ಇಡೀ ಜಗತ್ತಿನಲ್ಲಿ ಹೊಂದಿದ್ರೆ ಅದರಲ್ಲಿ 500 ಬಿಲಿಯನ್ ಯೂಸರ್ಸ್ ಗಳನ್ನ ನಾವು ಭಾರತದಲ್ಲೇ ಕಾಣಬಹುದಾಗುತ್ತೆ. ಇಷ್ಟು ಮಂದಿ ಇದನ್ನ ಫ್ರೀಗೆ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗಿನ ಹೊಸ ಅಪ್ಡೇಟ್ಸ್ ಗಳಿಂದಾಗಿ ಇದು ಯಾವ ರೀತಿ ಡಿಸೈನ್ ಆಗಿದೆ ಅಂತ ಅಂದ್ರೆ, ಬಿಸ್ನೆಸ್ ಇಂಟ್ರಾಕ್ಷನ್ಸ್ ಗಳು ಏನು ವಾಟ್ಸ್ಆಪ್ ಪ್ಲಾಟ್ಫಾರ್ಮ್ ನಲ್ಲಿ ನಡೆಯುತ್ತೆ, ಈ ಡೇಟಾವನ್ನ ಪೇರೆಂಟ್ ಆಪ್ ನೊಂದಿಗೆ ಶೇರ್ ಮಾಡೋದ್ರಿಂದಾಗಿ ಫೇಸ್ಬುಕ್ ನಲ್ಲಿ ಆ ಯೂಸರ್ಸ್ ಗಳಿಗೆ ಪರ್ಸನಲೈಸ್ಡ್ ಆಡ್ಸ್ ಗಳನ್ನ ಅವರು ನೋಡ್ಬೇಕಾಗಿ ಬರುತ್ತೆ. ಈ ರೀತಿ ಪ್ರೈವಸಿ ಅಪ್ಡೇಟ್ಸ್ ಗಳು ಈ ರೀತಿಯಾಗಿ ಡಿಸೈನ್ ಆಗಿರ್ತಕ್ಕಂಥದ್ದು. ಈ ಎಲ್ಲದರ ವಿರುದ್ಧವಾಗಿ ಈ ರೀತಿಯ ಪ್ರೈವಸಿ ಪಾಲಿಸಿಯನ್ನ ಏನು ಅಪ್ಡೇಷನ್ ಅನ್ನ ನಮ್ಮ ಭಾರತೀಯರ ಯೂಸರ್ಸ್ ಗಳ ಮೇಲೆ ಮಾಡ್ತಾ ಇದೆ, ಇದು ಒಂದು ರೀತಿಯಾಗಿ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅನ್ನ ಮಾಡದಂತೆ ಆಗುತ್ತೆ ಅನ್ನುವಂತ ವಿಚಾರದಲ್ಲಿ ವಿಚಾರದಲ್ಲಿ ಒಂದು ಅಫಿಡವಿಟ್ ಅನ್ನುವಂಥದ್ದು ಡೆಲ್ಲಿ ಹೈಕೋರ್ಟ್ಗೆ ಬಂದಿದೆ. ವಾಟ್ಸ್ಆಪ್ ಅನ್ನುವಂಥದ್ದು ರಿಪೋರ್ಟೆಡ್ಲಿ ಹೇಳಿರ್ತಕ್ಕಂಥದ್ದು, ಇಟ್ ಇಸ್ ನಾಟ್ ಫೋರ್ಸಿಂಗ್ ಇಟ್ಸ್ ಯೂಸರ್ಸ್ ಟು ಅಕ್ಸೆಪ್ಟ್ ದಿಸ್ ಪ್ರೈವೇಟ್ ಪಾಲಿಸಿ. ಇದರ ಬದಲಾಗಿ ಅವ್ರಿಗೆ ಒಂದು ಆಪ್ಷನ್ ಕೂಡ ಇದೆ, ಅವರು ತಮ್ಮ ಅಕೌಂಟ್ ಅನ್ನೇ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡುವಂತ ಆಪ್ಷನ್ ಕೂಡ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ವಾಟ್ಸ್ಆಪ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ ಅವರು ಮೈಟಿ ಅವರು ವಾಟ್ಸ್ಆಪ್ ನಿಂದ 7 ದಿನಗಳ ಒಳಗಾಗಿ ರೆಸ್ಪಾನ್ಸ್ ಅನ್ನ ಸೀಕ್ ಮಾಡ್ತಾ ಇದ್ದಾರೆ. ಈ ರೀತಿಯ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಗೆ ನೀವು ಸರಿಯಾದ ಡಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಆಗದೇ ಇರುವಂತೆ ನೋಡ್ಕೊಳ್ಬೇಕು, ಅದಕ್ಕೆ ಕುರಿತಾದಂತೆ ರೆಸ್ಪಾನ್ಸ್ ಅನ್ನ ನೀಡಿ ಅಂತ ಹೇಳಿ ಈಗ ನಮ್ಮ ಮೈಟಿ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಲೇಖಕರ ಪ್ರಕಾರವಾಗಿ ಈ ರೀತಿ ಮೈಟಿ ಅವರು ಕೇಳೋದಕ್ಕೆ ಮುಂಚೆ ಇದಕ್ಕೆ ಕುರಿತಾದಂತೆ ಒಂದು ಡೇಟಾ ಪ್ರೊಟೆಕ್ಷನ್ ಲಾ ಅನ್ನ ಇಂಡಿಯಾ ಹೊಂದಿರಬೇಕಾಗತ್ತೆ. ಅಥವಾ ಈ ರೀತಿ ಕೇಳುವ ಬದಲಾಗಿ ಈಗೇನು ವಾಟ್ಸ್ಆಪ್ ಈ ರೀತಿ ಅಪ್ಡೇಟ್ ಅನ್ನ ತಂದಿದೆ ಅದರ
ಜಾಗದಲ್ಲಿ ಅದು ಒಂದು ರಿಸ್ಕ್ ಅನ್ನು ಕೂಡ ಹೊಂದಿದೆ. ಆದ್ರೆ ಯೂಸರ್ಸ್ ಗಳು ಕಂಪ್ಲೀಟ್ ಆಗಿ ವಾಟ್ಸ್ಆಪ್ ಅನ್ನೇ ಅಬಾಂಡನ್ ಮಾಡಿದ್ರು ಓಕೆ ಅಂತ ಹೇಳಿ ಒಂದು ರಿಸ್ಕ್ ಅನ್ನ ಕೂಡ ಅದು ಹೊಂದಿದೆ. ಹೀಗಿರುವಾಗ ಗವರ್ನಮೆಂಟ್ ಯಾಕೆ ಇಂಟರ್ವೆನ್ ಆಗಬೇಕು ಈ ಒಂದು ಪ್ರೋಸೆಸ್ ನಲ್ಲಿ ಅನ್ನುವಂಥದ್ದು ಲೇಖಕರ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಈ ರೀತಿ ಒಂದು ವೇಳೆ ಇಂಟರ್ಫಿಯರ್ ಆಗಿ 7 ದಿನಗಳ ಒಳಗಾಗಿಯೇ ವಾಟ್ಸ್ಆಪ್ ಈ ರೀತಿಯ ಒಂದು ರೆಸ್ಪಾನ್ಸ್ ಅನ್ನ ನೀಡಬೇಕು ಅಂತ ಹೇಳಿ ಕೇಳೋದೇ ಆದ್ರೆ ಮೊದಲಿಗೆ ಮೈಟಿ ಏನ್ ಮಾಡ್ಬೋದಿತ್ತೋ ಅಂದ್ರೆ ಡೇಟಾ ಪ್ರೊಟೆಕ್ಷನ್ ಲಾ ಅನ್ನ ಒಂದು ಸ್ಪಷ್ಟವಾಗಿ ಭಾರತ ಹೊಂದೋದ್ರ ಕುರಿತಾದಂತೆ ಅದರ ಬಗ್ಗೆ ಯೋಚನೆ ಮಾಡುವಂತದ್ದು ಒಳಿತಾಗಿರ್ತಿತ್ತು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಮೈಟಿ ಹ್ಯಾಸ್ ಮೇಡ್ ಅ ಚಾರ್ಜ್ ದಟ್ ವಾಟ್ಸ್ಆಪ್ ಹ್ಯಾಸ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್ ಇಟ್ಸ್ ಇಂಡಿಯನ್ ಯೂಸರ್ಸ್ ಅಂತ ಹೇಳಿ ಯುರೋಪಿನ ಯೂಸರ್ಸ್ ಗಳಿಗೆ ಯುರೋಪಿಯನ್ ಯೂನಿಯನ್ಸ್ ಗಳಲ್ಲಿ ಅಥವಾ ಯುರೋಪಿಯನ್ ಸಿಟಿಸನ್ಸ್ ಗಳಿಗೆ ಯಾವ ರೀತಿಯಾಗಿ ಅವರ ಡೇಟಾದ ಮೇಲೆ ಒಂದು ಸ್ಟ್ರಾಂಗ್ ಡೇಟಾ ಪ್ರೊಟೆಕ್ಷನ್ ಅನ್ನುವಂಥದ್ದು ಇದೆ, ಯಾವ ಲಾನ ಅಡಿಯಲ್ಲಿ ಅಂತ ಅಂದ್ರೆ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅಥವಾ GDPR ಅನ್ನುವಂತ ಲಾ ಅಲ್ಲಿರೋದ್ರಿಂದಾಗಿ ಅವರ ಡೇಟಾ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಪ್ರೊಟೆಕ್ಟ್ ಆಗುತ್ತೆ. ಈ ರೀತಿ ಭಾರತೀಯರ ಮೇಲೆ ಯಾಕೆ ಆಗ್ತಾ ಇಲ್ಲ, ಒಂದು ಡಿಸ್ಕ್ರಿಮಿನೇಷನ್ ಅನ್ನ ಯಾಕೆ ಭಾರತೀಯರ ಮೇಲೆ ಮಾಡ್ತಾ ಇದೆ ಅನ್ನುವಂತೆ ಮೈಟಿ ಅನ್ನುವಂಥದ್ದು ಭಾರತೀಯ ಯೂಸರ್ಸ್ ಗಳ ವಿರುದ್ಧವಾಗಿ ಆಗ್ತಿರ್ತಕ್ಕಂಥ ಈ ಡಿಸ್ಕ್ರಿಮಿನೇಷನ್ಗೆ ಸರಿಯಾದ ಉತ್ತರವನ್ನ ನೀವು ನೀಡಬೇಕು 7 ದಿನಗಳ ಒಳಗಾಗಿ ಅಂತ ಹೇಳಿ ಮೈಟಿ ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಈ ರೀತಿ ಡಿಸ್ಕ್ರಿಮಿನೇಟ್ ಆಗದೆ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಥವಾ ಅಲ್ಲಿಯವರ ಒಂದು ಡೇಟಾವನ್ನ ಅವರು ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಯಾಕೆ ಮಾಡ್ತಿಲ್ಲ ವಾಟ್ಸ್ಆಪ್ನವರು ಅಂತ ಅಂದ್ರೆ ಅಲ್ಲಿನ ಯೂಸರ್ಸ್ ಗಳಿಗೆ ಈ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಈ ಒಂದು ಲಾನ ಅಡಿಯಲ್ಲಿ ಅವರ ಡೇಟಾ ಅನ್ನುವಂಥದ್ದು ಸೇಫ್ ಆಗಿರುವಂತೆ ಆ ಒಂದು ಪ್ರೊಟೆಕ್ಷನ್ ಅನ್ನ ಅವರು ಹೊಂದಿದ್ದಾರೆ. ಈ ರೀತಿಯ ಒಂದು ಲಾ ಅನ್ನ ಭಾರತದಲ್ಲಿ ತರಬೇಕು, ಇದ್ರ ಮುಖಾಂತರವಾಗಿ ನಮ್ಮ ಡೇಟಾವನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಸರಿ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಇಂಡಿಯನ್ ಈಕ್ವಲೆಂಟ್ ಲಾಸ್ ಗಳು ಎಲ್ಲಿದೆ ಅಂತ ಹೇಳಿ ಲೇಖಕರು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅವು ಇಂಪ್ಲಿಮೆಂಟ್ ಆಗಿದೆ, ಆ ಲಾಸ್ ಗಳು ಎಲ್ಲಿದೆ, ಒಂದು ವೇಳೆ ಅವು ಇದ್ದು ಅಷ್ಟೇ ಒಂದು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಆಗಿದ್ರೆ ಈ ರೀತಿ ಪ್ರಶ್ನೆಯನ್ನ ನಾವು ವಾಟ್ಸ್ಆಪ್ ನ ಮೇಲೆ ಮಾಡುವಂತ ಅವಶ್ಯಕತೆನೇ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇಲ್ಲಿ ವಾಟ್ಸ್ಆಪ್ ಅನ್ನುವಂಥದ್ದು ಕೂಡ ರಿಪೋರ್ಟೆಡ್ಲಿ ತನ್ನ ಒಂದು ಅಫಿಡವಿಟ್ ಅನ್ನುವಂಥದ್ದು ಸಿಂಗಲ್ಡ್ ಔಟ್ ಆಗಿದೆ ಮತ್ತು ಇದರ ಒಂದು ಪಾಲಿಸಿ ಅನ್ನುವಂಥದ್ದು ಈ ರೀತಿಯ ಪ್ರೈವೇಟ್ ಆಪ್ಸ್ ಗಳೇನು ಗೂಗಲ್, ಬಿಗ್ ಬಾಸ್ಕೆಟ್, ಕೂನ್ ಅಂತ ಪ್ರೈವೇಟ್ ಆಪ್ಸ್ ಗಳೇನಿದೆ ಅವುಗಳಿಗೆ ಬಹಳ ವಿಭಿನ್ನವಾಗಿನಿಲ್ಲ. ಆ ಆಪ್ಸ್ ಗಳು ಕೂಡ ಈ ರೀತಿಯ ಒಂದು ಪರ್ಸನಲೈಸ್ಡ್ ಆಡ್ಸ್ ಗಳನ್ನ ಅವರಿಗೆ ನೀಡುವಂಥದ್ದು ಮತ್ತೆ ಅವರ ಒಂದು ಡೇಟಾವನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಈ ರೀತಿಯ ಕೆಲಸ ಅನ್ನುವಂಥದ್ದು ಈಗಾಗಲೇ ಆಗ್ತಾ ಇದೆ, ಅದನ್ನೇ ನಾವು ಮಾಡ್ತಾ ಇರುವಂಥದ್ದು ಅಂತ ಹೇಳಿ ತನ್ನ ಅಫಿಡವಿಟ್ ನಲ್ಲಿ ವಾಟ್ಸ್ಆಪ್ ತಿಳಿಸ್ತಾ ಇರ್ತಕ್ಕಂಥದ್ದು. ಅಷ್ಟೇ ಏಕೆ ಗೂಗಲ್, ಬಿಗ್ ಬಾಸ್ಕೆಟ್ ನಂತ ಪ್ರೈವೇಟ್ ಆಪ್ಸ್ ಗಳು ಅಷ್ಟೇ ಏಕೆ ಪಬ್ಲಿಕ್ ಆಪ್ಸ್ ಗಳಾದಂತ ಆರೋಗ್ಯ ಸೇತು ಆಗಿರ್ಬೋದು, ಭೀಮ್ ಆಗಿರ್ಬೋದು, IRCTC ಆಗಿರ್ಬೋದು, ಈ ಆಪ್ಸ್ ಗಳು ಕೂಡ ಈ ರೀತಿಯ ಒಂದು ಯೂಸರ್ಸ್ ಡೇಟಾವನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಹಾಗಿರುವಾಗ ನಮ್ಮ ವಿರುದ್ಧ ಈ ರೀತಿ ಯಾಕೆ ಅಂತ ಹೇಳಿ ತಮ್ಮ ಅಫಿಡವಿಟ್ ನಲ್ಲಿ ವಾಟ್ಸ್ಆಪ್ ಕೂಡ ಕೇಳಿರ್ತಕ್ಕಂಥದ್ದು. ಒಟ್ಟಾರೆ ಲೇಖಕರ ಪ್ರಕಾರವಾಗಿ ಒಂದು ಫಿಟ್ಫುಲ್ ಅಪ್ರೋಚ್ ಅನ್ನುವಂಥದ್ದು ಸದ್ಯಕ್ಕೆ ಬೇಕಾಗಿದೆ. ಭಾರತದಲ್ಲಿ ಡೇಟಾ ಪ್ರೊಟೆಕ್ಷನ್ ಮತ್ತು ಒಂದು ಫ್ರೀಡಮ್ಗೆ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಭಾರತೀಯರು ಅಪ್ರೋಚ್ ಮಾಡುವಂತೆ ಒಂದು ಲಾದ ನೆಸೆಸಿಟಿ ಇದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.